ನಮಸ್ಕಾರ. ನಾಳೆ ವಿಶೇಷವಾಗಿ ಗುರುಪುಷ್ಯ ಯೋಗದ ದಿನ ಬಂದಿದೆ. ಪುಷ್ಯ ನಕ್ಷತ್ರವು 27 ನಕ್ಷತ್ರಗಳಲ್ಲಿ 8ನೆಯ ನಕ್ಷತ್ರ. ಈ ಒಂದು ನಕ್ಷತ್ರವು ಗುರುವಾರದ ದಿನ ಬಂದಿರುವುದರಿಂದ ಇದಕ್ಕೆ ಗುರುಪುಷ್ಯ ಯೋಗ ಅಥವಾ ಗುರುಪುಷ್ಯ ಯೋಗದ ದಿನ ಅಂತ ಕರೀತಾರೆ. ಇನ್ನು ಈ ವಿಶೇಷವಾದ ಹಣಕಾಸಿಗೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿ ಅಡೆತಡೆ ಇದೆ, ಹಾಗೇನೆ ದಾರಿದ್ರ್ಯತನ ಇದೆ ಅಂತ ಹೇಳುವವರು ಈ ಒಂದು ಪುಷ್ಯ ನಕ್ಷತ್ರದ ದಿನ ತುಳಸಿ ಕಟ್ಟೆಯ ಬಳಿ ಸಂಜೆಯ ಸಮಯ ಈ ರೀತಿ ಒಂದು ದೀಪವನ್ನ ಬೆಳಗುವುದರಿಂದ ನಿಮ್ಮೆಲ್ಲ ಆರ್ಥಿಕ ಸಂಕಷ್ಟಗಳು ಕಳೆದು ಹೋಗುತ್ತದೆ. ಹಾಗೇನೆ ಇದು ಒಂದು ದುಡ್ಡಿನ ಮ್ಯಾಗ್ನೆಟ್ ತರ ದುಡ್ಡನ್ನ ಆಕರ್ಷಿಸುವಂತೆ ಮಾಡುತ್ತದೆ ಅಂತ ನಮ್ಮ ಕಶ್ಯಪ ಉಪನಿಷತ್ತಿನಲ್ಲಿ ತಿಳಿಸಲಾಗಿದೆ. ಇಂತಹ ವಿಶೇಷ ವಿಭಿನ್ನ ಹಾಗೆಯೇ ಅರ್ಥಪೂರ್ಣವಾದ ಪೂಜೆಯನ್ನ ಮಾಡಲು ನೀವು ಮಾಡಬೇಕಾಗಿರುವ ನಿಯಮಗಳು ಯಾವುವು, ಹಾಗೇನೆ ಯಾವ ಮಂತ್ರವನ್ನ ಪಠಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನೀಡಲಾಗಿದೆ. ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಪುಷ್ಯ ಯೋಗಕ್ಕೆ ಅತ್ಯಂತ ಮಹತ್ವ ಹಾಗೂ ಪವಿತ್ರವಾದ ಸ್ಥಾನವಿದೆ. 27 ನಕ್ಷತ್ರಗಳಲ್ಲಿ 8ನೆಯದಾದ ಪುಷ್ಯ ನಕ್ಷತ್ರವು ಗುರುವಾರದ ದಿನ ಬಂದಾಗ ಈ ಅಪರೂಪದ ಯೋಗ ನಿರ್ಮಾಣವಾಗುತ್ತೆ ಅಂತ ಹೇಳ್ತಾರೆ. ಪುಷ್ಯ ನಕ್ಷತ್ರದ ಅಧಿದೇವತೆ ದೇವಗುರು ಬೃಹಸ್ಪತಿ ಜ್ಞಾನ ಮತ್ತು ಸಂಪತ್ತಿನ ಕಾರಕ, ಹಾಗೂ ಇದರ ಅಧಿಪತಿ ಶನಿದೇವ ಸ್ಥಿರತೆಯ ಕಾರಕ. ಈ ಇಬ್ಬರ ಸಕಾರಾತ್ಮಕ ಶಕ್ತಿಗಳು ಒಂದಾಗುವುದರಿಂದ ಈ ದಿನ ಮಾಡುವ ಯಾವುದೇ ಕೆಲಸ ಅಥವಾ ಪರಿಹಾರಗಳು ಜೀವನದಲ್ಲಿ ಶಾಶ್ವತವಾದ ಸುಖ, ಸಮೃದ್ಧಿ ಹಾಗೂ ಒಳ್ಳೆಯ ಬದಲಾವಣೆಗಳನ್ನ ತರುತ್ತವೆ. ಇನ್ನು ಈ ವಿಶೇಷವಾದ ಸಂದರ್ಭದಲ್ಲಿ ತುಳಸಿ ಕಟ್ಟೆಯ ಬಳಿ ಈ ಒಂದು ದೀಪವನ್ನ ಹಚ್ಚಿದರೆ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗುತ್ತೆ, ಹಾಗೇನೆ ದಾರಿದ್ರ್ಯತನ ಅನ್ನೋದು ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಆ ದೀಪವನ್ನ ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋದು ಒಂದು ಮಣ್ಣಿನ ದೀಪವನ್ನ ತೆಗೆದುಕೊಳ್ಳಿ. ಅದಕ್ಕೆ ತುಪ್ಪ ಅಥವಾ 3 ತರದ ಎಣ್ಣೆಯನ್ನ ನೀವು ಬಳಸಬಹುದು. ತುಪ್ಪವಿಲ್ಲ ಅಂದ್ರೆ ಮಾತ್ರ 3 ತರದ ಎಣ್ಣೆಯನ್ನ ನೀವು ಹಾಕ್ಬೇಕಾಗುತ್ತೆ. ನಂತರ ಈ ರೀತಿ ಕಂಬದ ಬತ್ತಿ ಅಂದ್ರೆ ಮೇಲಕ್ಕೆ ಮುಖ ಮಾಡಿರುವಂತಹ ಬತ್ತಿಯನ್ನ ಹಾಕ್ಬೇಕು. ಅದನ್ನ ಯಾವುದೇ ಕಾರಣಕ್ಕೂ ಬತ್ತಿಯನ್ನ ಈ ರೀತಿ ಮಲಗಿಸಿ ಅಂದ್ರೆ ಆ ರೀತಿ ಹಿಂಗೆ ಫ್ಲಾಟ್ ಆಗಿ ಹಾಕಿ ನೀವು ದೀಪವನ್ನ ಬೆಳಗಬಾರ್ದು. ಅಂದ್ರೆ ಈ ದಿನ ಮಾತ್ರ, ನಾಳೆ ಗುರುಪುಷ್ಯ ಯೋಗದ ದಿನ. ಇನ್ನು ಆ ಒಂದು ತುಪ್ಪ ಅಥವಾ ಎಣ್ಣೆ ಏನಿದೆ ಅದಕ್ಕೆ 1 ಚಿಟಿಕೆ ಅರಿಶಿನ ಪುಡಿಯನ್ನ ಹಾಕ್ಬೇಕು. ಹಾಗೇನೆ 2 ಅಖಂಡ ಲವಂಗಗಳನ್ನ ಸೇರಿಸ್ಬೇಕಾಗುತ್ತೆ. 2 ಅಖಂಡ ಲವಂಗಗಳು ಅಂದ್ರೆ ಆ ಲವಂಗದ ಮೊಗ್ಗು ಏನಿರುತ್ತೆ ಅದು ಮುರಿದಿರಬಾರ್ದು. ಇದಕ್ಕೆ ಅಖಂಡ ಲವಂಗ ಅಂತ ಹೇಳ್ತಾರೆ. ಇದನ್ನ ಹಾಕ್ಬೇಕು. ಹಾಗೇನೆ ಅಲ್ಲಿಯೇ ಕುಳಿತು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ಒಂದು ಮಂತ್ರವನ್ನ 3 ಬಾರಿ, 21 ಬಾರಿ, ಸಾಧ್ಯವಾದರೆ 108 ಬಾರಿ ಪಠಣೆಯನ್ನ ಮಾಡ್ಬೇಕಾಗುತ್ತೆ. ಹೀಗೆ ದೀಪವನ್ನ ಹಚ್ಚಿ ಈ ಒಂದು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರ ಪಠಿಸೋದ್ರಿಂದ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯತನ ಕಳೆದು ಹೋಗುತ್ತೆ. ಸಾಕ್ಷಾತ್ ವಿಷ್ಣುವಿನ ಅನುಗ್ರಹವಾಗುತ್ತೆ. ಜೊತೆಗೆ ಗುರು ಮತ್ತೆ ಶನಿಯ ಅನುಗ್ರಹವೂ ಸಹ ನಿಮ್ಮ ಮೇಲಾಗುತ್ತೆ. ಜೊತೆಗೆ ನಾಳೆ ವಿಶೇಷವಾದ ಗುರುಪುಷ್ಯ ಯೋಗದಂದು ಅರಳಿ ಮರಕ್ಕೆ ನೀರನ್ನ ಎರೆದು ಪ್ರದಕ್ಷಿಣೆ ಹಾಕುವುದು ಅತ್ಯಂತ ಪುಣ್ಯದಾಯಕ ಕೆಲಸ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇಂತಹ ವಿಶೇಷ, ವಿಭಿನ್ನ ಹಾಗೇನೆ ವಿಶಿಷ್ಟ ದಿನವಾದ ಗುರುಪುಷ್ಯ ಯೋಗದ ದಿನದಂದು ಮಾಡಬೇಕಾದ ಈ ಮಾಹಿತಿ ಇಷ್ಟವಾದಲ್ಲಿ ಜೈ ತುಳಸಿ ಮಾತೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ಮತ್ತಷ್ಟು ಇಂತಹದೇ ದೈವ ಮಾಹಿತಿಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ನೀಡಿ. ಅಲ್ಲಿಯವರೆಗೂ ಹರೇ ಕೃಷ್ಣ.